ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ವ್ಯಾಕರಣದ ತರಗತಿಗೆ ತಮಗೆ ಸ್ವಾಗತ. ಇವತ್ತು ನಾವು ವ್ಯಾಕರಣದಲ್ಲಿ ಹೇಳ್ತಿರುವಂಥ ವಿಷಯ ಯಾವುದಪ್ಪ ಅಂದರೆ ಕಾರಕ ಅಂತ ಕರಿತೀವಿ. ಕಾರಕನ್ನ ಕನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ಅಂತ ಕರೀತಾರೆ. ಒಂದು ಕಾರಕ ಶಬ್ದದ ಅರ್ಥವನ್ನು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ನಮಗೆ ಕಾರಕಗಳೊಂದು ಪರಿಚಯ ಚೆನ್ನಾಗಿ ಅರ್ಥ ಆಗುತ್ತೆ. ಏನಪ್ಪ ಕಾರಕ ಅಂದರೆ, ಕಾರಕ ಶಬ್ದದ ಅರ್ಥ ಕರ್ನೇವಾಲ, ಮಾಡುವಂಥವನು. ಅಂದರೆ ಕ್ರಿಯೆಯನ್ನು ಮಾಡುವಂಥವನು ಯಾವ ರೂಪದಲ್ಲಿ, ಅಂದರೆ ಕರ್ತನಾಗಿ ಕೆಲಸ ಮಾಡ್ತದನೋ, ಕರ್ಮದ ರೂಪದಲ್ಲಿ ಕ್ರಿಯೆಯನ್ನು ಮಾಡ್ತದನೋ, ಯಾವ ಸಾಧನೆ ಮುಖಾಂತರ ಕೆಲಸವನ್ನು ಮಾಡ್ತದನೋ, ಯಾರಿಗೋಸ್ಕರ ಮಾಡ್ತಾ ಇದ್ದಾನೋ, ಮತ್ತು ಯಾವ ಸಂಬಂಧವನ್ನು ಇಟ್ಟು ಕೆಲಸವನ್ನು ಮಾಡ್ತದನೋ, ಯಾವ ಸಮಯದಲ್ಲಿ ಮಾಡ್ತಾ ಇದ್ದಾನೋ ಅಂತ ತಿಳಿಸ್ಕೊಡುವಂಥ ಕೆಲಸ ಮಾಡುವನ್ನು ತಿಳಿಸ್ಕೊಡುವಂಥವರಿಗೆ ಕಾರಕ ಅಂತ ಕರೀತಾರೆ. ಈ ಕಾರಕಗಳನ್ನು ಗೊತ್ತಿಡಿಯೋಕ್ಕೋಸ್ಕರ ನಾವೇ ಮಾಡಿದ್ದೀವಿ, ಅವುಗಳಿಗೆ ಆದಂಥ ಚಿಹ್ನೆಯನ್ನು ಮಾಡಿದ್ದಾರೆ. ಅವುಗಳಿಗೆ ವಿಭಕ್ತಿಗಳು ಅಂತ ಕರಿತೀವಿ, ಚಿಹ್ನೆಗಳು ಅಂತ ಕರಿತೀವಿ. ಆ ಚಿಹ್ನೆಗಳಿಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಹೀಗೆ ಮೊದಲು ಡೆಫಿನೇಷನ್ ನೋಡೋಣಂತೆ. ಕಾರಕ ಅಂದರೆ ಏನಪ್ಪ ಅಂದರೆ, ಹಾಗಾದ್ರೆ ಏನು ಕೆಲಸ ಮಾಡುತ್ತೆ ಕಾರಕ ಅಂದರೆ, संज्ञा या सर्वनाम के उस रूप को कारक कहते हैं जिससे उसका संबंध वाक्य के अन्य शब्दों विशेषतः क्रिया के साथ प्रकट होता है. ಅಂದ್ರೆ ಅರ್ಥ ಏನಪ್ಪಾ ಅಂದರೆ, ನಾಮಪದ ಅಥವಾ ಸರ್ವನಾಮವನ್ನು ನಾವು ಕರ್ನೇವಾಲ ಕಾರಕ ರೂಪದಲ್ಲಿ ಬಳಸ್ಕೊಳ್ತೇವೆ. ಈ ಕಾರಕ ರೂಪದಲ್ಲಿ ಬಳಸಿರುವಂಥ ನಾಮಪದ ಸರ್ವನಾಮಗಳನ್ನು ಇವುಗಳ ಸಂಬಂಧವನ್ನು ಕ್ರಿಯಾಪದಗಳ ಜೊತೆಯಲ್ಲಿ ಬಳಸ್ತಾ ಹೋಗ್ತೀವಿ. ಹೆಂಗೆ? ಈ ವಿಭಕ್ತಿ ಚಿಹ್ನೆಗಳನ್ನು ಬಳಸ್ಕೊಂಡ್ಬಿಟ್ಟು ಇಲ್ಲಿ ಈ ಕೆಲಸವನ್ನು ಮಾಡುವಂಥದ್ದಕ್ಕೆ ಕಾರಕ ಅಂತ ಕರಿತೀವಿ. ಅದನ್ನ ಇಲ್ಲಿ ಡೆಫಿನೇಷನ್ ಹೇಳಿದ, ನಾಮಪದ ಸರ್ವನಾಮಗಳ ರೂಪವನ್ನು ಕಾರಕ ಅಂತ ಕರಿತೀವಿ. ಯಾವುದಪ್ಪ ಅಂದರೆ, ಇವುಗಳ ಸಂಬಂಧವನ್ನು ವಾಕ್ಯದ ಅನ್ಯ ಶಬ್ದಗಳ ಜೊತೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಕ್ರಿಯಾಪದಗಳ ಜೊತೆಯಲ್ಲಿ ನಾವು ಸಂಬಂಧವನ್ನು ಬೆಳೆಸ್ತಾ ಹೋಗ್ತೇವೆ. ಇದಕ್ಕೆ ಕಾರಕ ಅಂತ ಕರೀತಾರೆ ಅಂತ. वास्तव में कारक विभक्ति चिन्हों से युक्त संज्ञा या सर्वनाम होता है. ಅದಕ್ಕೆ ನಿಜವಾಗಿ ಹೇಳ್ತಾನೆ, ವಾಸ್ತವವಾಗಿ ಹೇಳ್ತಾನೆ, ಕಾರಕಗಳು, ಕಾರಕ ವಿಭಕ್ತಿ ಚಿಹ್ನೆಗಳು ನಾಮಪದ ಮತ್ತು ಸರ್ವನಾಮಗಳ ಜೊತೆಯಲ್ಲಿ ಪ್ರಯೋಗ ಹಾಗೆ ಇರ್ತಾವೆ ವಾಕ್ಯದಲ್ಲಿ ಅಲ್ವಾ. ಹಾಗಾಗಿ कारक में 8 प्रकार है ಅಂತ. ಇಲ್ಲಿ कितने प्रकार है? 8 प्रकार के कारक है. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಕರ್ತಾ ಕಾರಕ, ಅದರಲ್ಲಿ ಕನ್ನಡದಲ್ಲಿ ಪ್ರಥಮ ವಿಭಕ್ತಿ ಅಂತ ಕರಿತೀವಿ. ಉಸ್ಕಾ ಚಿಹ್ನ ಹೈ ನೀ, ಕನ್ನಡದಲ್ಲಿ ಅದಕ್ಕೆ ಊ ಅಂತ ಕರೀತಾರೆ. ಕರ್ಮಕಾರಕ ದ್ವಿತೀಯ ವಿಭಕ್ತಿ ಅಂತ ಕರಿತೀವಿ, ಅದರ ಚಿಹ್ನೆ ಕೋ ಅಂತ ಕರಿತೀವಿ. ಅದಕ್ಕೆ ಕನ್ನಡದಲ್ಲಿ ಅನ್ನು ಅಂತ ಕರೀತಾರೆ. ಕರ್ಣಕಾರಕ ತೃತೀಯ ವಿಭಕ್ತಿ ಅಂತ ಕನ್ನಡದಲ್ಲಿ ಕರಿತೀವಿ, ಅದರ ಚಿಹ್ನೆ ಸೇ, ಕೆ ಸಾತ್ ಅಥವಾ ಕೆ ದ್ವಾರ, ಅಂದರೆ ಇಂದ ಅಂತ ಕರೀತಾರೆ. ಅದೇ ರೀತಿ ಚತುರ್ಥಿ ವಿಭಕ್ತಿಗೆ ಸಂಪ್ರದಾನ ಕಾರಕ ಅಂತ ಕರೀತಾರೆ. ಕೋ ಅಥವಾ ಕೇಲಿಯೇ ಅಂತ ಚಿಹ್ನೆಯನ್ನು ಬಳಸ್ತೇವೆ. ಗಾಗಿ, ಗೆ ಅಂತ ಬಳಸ್ತಾರೆ. ಅಪಾದಾನ ಕಾರಕ ದೆಸೆಯಿಂದ ಅಂತ ಕರೀತಾರೆ ಕನ್ನಡದಲ್ಲಿ, ಅದರ ಚಿಹ್ನೆ ಸಿ ಆಗಿರುತ್ತೆ. ಸಂಬಂಧ ಕಾರಕ ಷಷ್ಠಿ ವಿಭಕ್ತಿ ಅಂತ ಕರಿತೇವೆ, ಅದರ ಒಂದು ಚಿಹ್ನೆ ಕಾ, ಕೆ, ಕಿ ಅಂತ ಕರಿತೇವೆ. ಅದು ಆ, ಈ ಅನ್ನೋ ಒಂದು ಅರ್ಥದ ರೂಪದಲ್ಲಿ ಕನ್ನಡದಲ್ಲಿ ಬಳಸ್ತೇವೆ. ಅಧಿಕರಣ ಕಾರಕವನ್ನು ಸಪ್ತಮಿ ವಿಭಕ್ತಿ ಅಂತ ಕರಿತೀವಿ, ಅದರ ಚಿಹ್ನೆ ಮೇ ಮತ್ತು ಪರ್ ಆಗಿರುತ್ತದೆ. ಮೇ ಅಂದರೆ ಅಲ್ಲಿ, ಪರ್ ಅಂದರೆ ಮೇಲೆ ಅಂತ. ಇನ್ನು ಕನ್ನಡದಲ್ಲೂ ಕೂಡ ಸಂಬೋಧನಾ ಕಾರಕ ಅಂತ ಕರೀತಾರೆ, ಹಿಂದಿಯಲ್ಲೂ ಕೂಡ ಸಂಬೋಧನಾ ಕಾರಕ ಅಂತ ಕರಿತೀವಿ, ಅದರ ಚಿಹ್ನೆ ಹೇ, ಅರೆ ಅಂತ. ಇವುಗಳನ್ನು ನಾನು ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಟಿಪ್ಸನ್ನು ಹೇಳ್ಕೊಡ್ತೇನೆ ವಿದ್ಯಾರ್ಥಿಗಳೇ. ನೆನ್ಪಿಟ್ಕೊಳ್ಳಿ, ಕಾರಕಗಳ ಒಟ್ಟು 8 ಕಾರಕಗಳು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಅದರ ಮೊದಲನೆಯ ಅಕ್ಷರಗಳನ್ನು ಮಾತ್ರ ನಾವು ಜೋಡಿಸ್ಕೊಂಡು ಹೋದರೆ, ಒಂದು ಸೂತ್ರ ಮಾಡ್ಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೋಬಹುದು. ಉದಾಹರಣೆಗೆ ಕ ಕ ಕ ಸಂ ಅಸಂ ಅಸಂ, ಕ ಕ ಕ ಸಂ ಅಸಂ ಅಸಂ. ಕರ್ತಾಕಾರಕ, ಕರ್ಮಕಾರಕ, ಕರ್ಣಕಾರಕ, ಸಂಪ್ರದಾನಕಾರಕ, ಅಪಾದಾನಕಾರಕ, ಸಂಬಂಧಕಾರಕ, ಅಧಿಕರಣಕಾರಕ ಮತ್ತು ಸಂಬೋಧನಕಾರಕ ಅಂತ ಹೇಳ್ಬಿಟ್ಟು ಈ ಕ ಕ ಕ ಸಂ ಆಸಂ ಆಸಂ ಅಂತ ನೆನ್ಪಿಡ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಈ 8 ಕಾರಕಗಳ ಹೆಸರುಗಳನ್ನು ನಾವು ನೆನ್ಪಿಡ್ಕೋಬಹುದು. ಮತ್ತು ಇವುಗಳ ಚಿಹ್ನೆನೂ ಕೂಡ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಈ ರೀತಿಯಲ್ಲಿ ನೆನ್ಪಿಡ್ಕೋಬಹುದು. ನೋಡಿ, ಚಿಹ್ನೆಗಳನ್ನು ಈ ರೀತಿ ಹೇಳ್ಬೋದು. ನೇ ಕೋಸೆ ಕೋಸೆ ಕಾಕಿ ಕಿ ಮೇ ಪರ್ ಅರೆ ಹೋ. ನಿಧಾನ ಕೇಳಬೇಕು ಅಂದ್ರೆ ನೇ ಕೋಸೆ ಕಾ ಕೆ ಕಿ ಮೇ ಪರ್ ಅರೆ ಹೋ ಅಂತ ಈ ರೀತಿಯಲ್ಲಿ ನೆನ್ಪಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ, ಪರೀಕ್ಷೆಗೆ ಈಸಿ ಆಗುತ್ತೆ. ಈಗ ಒಂದೊಂದಾಗಿ ವಿಭಕ್ತಿ ಪ್ರತ್ಯಯಗಳ ಒಂದು ಪರಿಚಯವನ್ನು ನೋಡ್ಕೊಳ್ತಾ ಹೋಗೋಣ.
ಪ್ರಥಮ ವಿಭಕ್ತಿ ಅಂತ ಕನ್ನಡದಲ್ಲಿ ಕರೆಯುವಂಥದ್ದನ್ನು ಹಿಂದಿಯಲ್ಲಿ ನಾವು ಕರ್ತಾಕಾರಕ ಅಂತ ಕರಿತೀವಿ. ಕಾರಕ ಅಂದರೆ ಮಾಡುವಂಥವನು. ಇಲ್ಲಿ ಕೆಲಸ ಮಾಡುವಂಥವನು ಯಾವ ರೂಪದಲ್ಲಿ ಮಾಡ್ತಾ ಇದ್ದಾನೆ? ಕರ್ತನಾಗಿ. ಅದಕ್ಕೆ ಇಲ್ಲಿ ಡೆಫಿನೇಷನ್ ಹೇಳುತ್ತೆ, संज्ञा या सर्वनाम की जिस रूप से क्रिया करने वाले का बोध होता है उसे कर्ताकारक कहते हैं. ನಾಮಪದ ಅಥವಾ ಅವುಗಳ ಒಂದು ಸಂಬಂಧ ಏನಪ್ಪ ಅಂತ ಹೇಳಿದ್ರೆ, ಈ ಕೆಲಸ ಇವುಗಳಿಂದ ನಾವು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ತೀವೋ ಅದನ್ನ ಕರ್ತಾಕಾರಕ ಅಂತೇಳಿ ನಾವು ಕರ್ತೇವೆ. ಅಂದ್ರೆ ಇದಕ್ಕೆ ಉದಾಹರಣೆ ಇನ್ನು ಸರಳ ಶಬ್ದಗಳು ಹೇಳ್ಬೇಕು ಅಂದ್ರೆ, ಕ್ರಿಯಾ ಕರ್ನೆ ವಾಲೇಕು ಕರ್ತಾ ಕಹತೆ, ಕೆಲಸ ಮಾಡುವನನ್ನೇ ಕರ್ತ ಅಂತೇಳಿ ಕರೀತಾರೆ ಅಂತ. ಇದನ್ನ ಹೆಂಗ್ ಗೊತ್ತು ತಿಳಿಯೋದಪ್ಪ ಅಂದ್ರೆ, ಇದಕ್ಕೆ ಒಂದು ಚಿಹ್ನೆ ಇದೆ, ಯಾವುದು? ನೇ ಅಂತ ಕರೀತಾರೆ. ಕರ್ತಾಕಾರಕ ಚಿಹ್ನೆ ಯಾವುದು? ನೇ. ಕನ್ನಡದಲ್ಲಿ ಹೂ ಅಂತ ಕರಿತೀವಿ. ನೋಡಿ, ಇಲ್ಲಿ 3 ನಿಯಮಗಳನ್ನು ನೆನಪಿಡ್ಕೊಳ್ಳೋಕ್ಕಾಗತ್ತೆ ನೇ ಪ್ರತ್ಯಯದಲ್ಲಿ ಹಿಂದಿಯಲ್ಲಿ. ಮೊದಲನೇ ನಿಯಮ ಏನಪ್ಪ ಅಂದ್ರೆ, ನೇ ಪ್ರತ್ಯಯ ಅನ್ನೋದು ಸಕರ್ಮಕ ಭೂತಕಾಲದಲ್ಲಿ ಮಾತ್ರ ಪ್ರಯೋಗ ಆಗುತ್ತೆ. ಅದಕ್ಕಿಂತ ಹೇಳ್ತಾರೆ, ನೇ ಪ್ರತ್ಯಯ का प्रयोग सकर्मक भूतकाल में ही होता है. और दूसरा नियम है ನೇ ಪ್ರತ್ಯಯ का प्रयोग ವರ್ತಮಾನ और ಭವಿಷ್ಯತ್ ಕಾಲ में नहीं होता है. ಅಂದ್ರೆ ಅರ್ಥ, ವರ್ತಮಾನ ಮತ್ತು ಭವಿಷ್ಯತ್ ಕಾಲದಲ್ಲಿ ನೇ ಪ್ರತ್ಯಯದ ಪ್ರಯೋಗ ಆಗುವುದಿಲ್ಲ. ಇದು ಎರಡನೇ ನಿಯಮ. ಮೂರನೇ ನಿಯಮ ಹೇಳುತ್ತೆ ಏನಪ್ಪಾ ಅಂದ್ರೆ, वाक्य में ने प्रत्यय का प्रयोग होने पर क्रियापद को कर्म पद के लिंग वचन के अनुसार लिखना चाहिए ಅಂತ ಹೇಳಿದ್ರೆ ಅರ್ಥ ಏನಪ್ಪಾ ಅಂದ್ರೆ, ವಾಕ್ಯದಲ್ಲಿ ನೇ ಪ್ರತ್ಯಯ ಪ್ರಯೋಗ ಆದಾಗ ನಾವು ಕರ್ಮಪದದ ಲಿಂಗ ವಚನಕ್ಕೆ ತಕ್ಕ ಹಾಗೆ ಕ್ರಿಯಾಪದವನ್ನ ಬರಿಬೇಕು ಅಂತ. ಈ 3 ನಿಯಮಗಳನ್ನ ಚೆನ್ನಾಗಿ ನೆನಪಿಟ್ಕೊಳ್ರಿ. ಇಲ್ಲಿ ಉದಾಹರಣೆ ನೋಡ್ತಾ ಹೋಗೋಣ. ರಾಮ್ ಪುಸ್ತಕ ಪಡ್ತಾ ಹೈ. ನೋಡ್ರಿ, ಇಲ್ಲಿ ನೇ ಪ್ರತ್ಯಯ ಪ್ರಯೋಗ ಆಗಲಿಲ್ಲ. ಹೇಳಿದ್ನಲ್ಲ, ವರ್ತಮಾನ ಕಾಲದಲ್ಲಿ ನೇ ಪ್ರತ್ಯಯ ಪ್ರಯೋಗ ಆಗೋದಿಲ್ಲ. ಉನ್ಹೋನೆ ಏಕ್ ಶೇರ್ ದೇಖಾ. ನೋಡಿ, ಇದು ಭೂತಕಾಲದಲ್ಲಿರೋದ್ರಿಂದ ನೇ ಪ್ರತ್ಯಯ ಆಗಿದೆ. ಅವರು ಒಂದು ಸಿಂಹವನ್ನು ನೋಡಿದ್ರು. ರಾಹುಲ್ ನೇ ಚೀಂಕಾ, ಸೀನಿದ ಅಂತ. ಉಸೆ ಕುಚ್ ಗಹನೆ ಖರೀದನೆ ತೇ ಅಂತ. ಉಸ್ನೆ ಥೂಕಾ ಅಂತ. ನೇ ಪ್ರತ್ಯಯ ಆಗುವಂತ ಎಲ್ಲಾ ವಾಕ್ಯಗಳು ಭೂತಕಾಲದಲ್ಲಿ ಪ್ರಯೋಗ ಆಗುವಂತ. ರಾಮನೇ ರಾವಣಕೋ ಮಾರ. ಲಡ್ಕಿ ಸ್ಕೂಲ್ ಜಾತಿ ಹೇ. ವರ್ತಮಾನ ಕಾಲದಲ್ಲಿರೋದ್ರಿಂದ ನೇ ಪ್ರತ್ಯಯ ಪ್ರಯೋಗ ಆಗಲಿಲ್ಲ. ಅಧ್ಯಾಪಕನೇ ವಿದ್ಯಾರ್ಥಿಯೋ ಕೋ ಪಢಾಯ. ಇಲ್ಲಿ ಓದಿಸಿದ್ರು, ಅಭ್ಯಾಸ ಮಾಡಿಸಿದ್ರು ಅನ್ನೋದು ಯಾವಾಗ ಅಂದ್ರೆ ಭೂತಕಾಲದಲ್ಲಿರೋದ್ರಿಂದ ಅಲ್ಲಿ ನೇ ಪ್ರಯೋಗ ಆಗತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎರಡನೇದು ದೂಸರಾ ಕಾರಕ ಚಿಹ್ನೆ ಹೇ ಕರ್ಮ ಕಾರಕ. ದೂಸರಾ ಕಾರಕ ಅಂದ್ರೆ ಯಾವ? ಕರ್ಮ ಕಾರಕವನ್ನ ನೋಡ್ಕೊಳ್ಳೋಣ. ಡೆಫಿನೇಷನ್ ನೋಡಿ, जिस शब्द पर क्रिया का फल प्रभाव जिस संज्ञा सर्वनाम पर पड़ता है उसे कर्म कारक कहते हैं. ಅಂದ್ರೆ ಇದು ಡೆಫಿನೇಷನ್ ಅರ್ಥ ಏನಪ್ಪಾ ಅಂದ್ರೆ, ಒಂದು ಕೆಲಸದ ಮಾಡಿದಂಥ ಒಂದು ಪ್ರಭಾವ ಯಾವ ಶಬ್ದದ ಮೇಲೆ ಬೀಳುತ್ತದೆಯೋ ಅವುಗಳನ್ನು ನಾವು ಕರ್ಮಪದ ಅಂತೇಳಿ ಕರಿತೀವಿ. ಇದರ ಚಿಹ್ನೆ ಯಾವುದಪ್ಪ ಅಂದ್ರೆ ಕೋ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಕರ್ಮಕಾರಕ ಪಹಚಾನ್ ಜಿಸ್ वाक्य के साथ क्या किसे लगाकर देखिए जो उत्तर मिलेगा वह कर्म होगा. ಅಂದ್ರೆ ಇಲ್ಲಿ ಒಂದು ಟಿಪ್ಸ್ ಅನ್ನು ಕೊಡ್ತೇನೆ, ನೋಟನ್ನು ಹೇಳ್ತಿದ್ದಾರೆ. ಏನಪ್ಪಾ ಅಂದ್ರೆ, ನಾವು ಕರ್ಮಪದ ಯಾವುದಂತ ಕಂಡುಹಿಡಿಯಬೇಕಾದ್ರೆ ಆ ಕ್ರಿಯಾಪದದ ಮೇಲೆ ಕ್ಯಾ ಅಥವಾ ಕಿಸೆ, ಏನು ಅಥವಾ ಯಾರು, ಯಾರಿಗೆ ಅಂತ ಒಂದು ಶಬ್ದವನ್ನು ಬಳಸಿದರೆ ಕ್ರಿಯಾಪದದ ಮೇಲೆ ಬರುವಂತ ಉತ್ತರವೇ ಕರ್ಮಪದವಾಗಿರುತ್ತದೆ ಅಂತ. ಒಂದು ಕ್ರಿಯೆಯ ಒಂದು ಪ್ರಭಾವ ಯಾರ ಮೇಲೆ ಬೀರ್ತಾ ಇದೆಯೋ ಅನ್ನೋದನ್ನು ಸೂಚಿಸೋಕೆ ಕರ್ಮಕಾರಕ ಅಂತ ಕರಿತೀವಿ. ಅದರ ಚಿಹ್ನೆ ಕೋ ಅಂತ. ಕರ್ಮ 2 ಪ್ರಕಾರ ಕಾ ಹೋತಾ ಹೈ. ಕರ್ಮ ಪದಗಳು 2 ರೀತಿಯಲ್ಲಿ ಇರ್ತವೆ, ಒಂದು ನಿರ್ಜೀವ, ಒಂದು ಸಜೀವ ಅಂತಾನೆ. ನಿರ್ಜೀವ कर्म के साथ को कारक चिन्ह का प्रयोग नहीं करते, जबकि सजीव कर्म के साथ को कारक चिन्ह का प्रयोग किया जाता है. ನಿರ್ಜೀವ ಕರ್ಮ ಪದಗಳ ಜೊತೆಯಲ್ಲಿ ಕೋ ಕಾರಕ ಪ್ರತ್ಯಯವನ್ನ ಬಳಸೋದಿಲ್ಲ ಹಿಂದಿಯಲ್ಲಿ. ಸಜೀವ ಕರ್ಮ ಪದಗಳ ಜೊತೆಯಲ್ಲಿ ಕೋ ಪ್ರತ್ಯಯವನ್ನು ಬಳಸ್ತೇವೆ, ಅಥವಾ ಪ್ರಾಣಿವಾಚಕ ಶಬ್ದಗಳ ಜೊತೆಯಲ್ಲಿ ಕೋ ಕಾರಕವನ್ನು ಬಳಸ್ತೇವೆ ಅಂತ ಹೇಳಿ ಚಿಹ್ನೆಯನ್ನು ಬಳಸ್ತೇವೆ ಅಂತ ಹೇಳ್ತಾರೆ. ಇದು ಒಂದು ನಿಯಮ. ಉದಾಹರಣೆ ನೋಡಿದ್ರೆ, ಮೈನೆ ನರೇಂದ್ರ ಕೋ ಚಾಯ್ ಪಿಲಾಯಿ ಥಿ. ನರೇಂದ್ರ ಅನ್ನೋದು ಪ್ರಾಣಿವಾಚಕ ಶಬ್ದ, ಸಜೀವ ಅಲ್ವಾ, ಅದಕ್ಕೋಸ್ಕರ ಕೋ ಅಂತ ಆಯ್ತು. ರೇಖಾ ಪುಸ್ತಕ ಪಢ್ ರಹಿ ಹೈ. ನೋಡ್ರಿ, ಪುಸ್ತಕ ನಿರ್ಜೀವ ಆದ್ರಿಂದ ಅಲ್ಲಿ ಕೋ ಪ್ರಯೋಗ ಆಗ್ತಾ ಇಲ್ಲ. ಮೋಹನ್ನೇ ಸಾಂಪ್ ಕೋ ಮಾರ ಅಲ್ವಾ. ಸಾಂಪ್ ಅನ್ನೋದು ಗೊತ್ತಾಗುತ್ತಲ್ವಾ, ಸಜೀವ ವಸ್ತು ಆದ್ರಿಂದ ಅಂತ.
ಲಡ್ಕಿನೇ ಪತ್ರ ಲಿಖ, ಪತ್ರ ಅನ್ನೋದು ನಿರ್ಜೀವ, ಅದರಿಂದಲ್ಲಿ ಕೋ ಪ್ರತ್ಯಯದ ಪ್ರಯೋಗ ಆಗ್ತಿಲ್ಲ. ಇದು ಕೋ ಪ್ರತ್ಯಯದ ಒಂದು ನಿಯಮ ಆಯಿತು, ಅಥವಾ ಕರ್ಮಕಾರಕದ ಒಂದು ಪರಿಚಯ ಆಯಿತು. ಮೂರನೇ ನೋಡೋಣ, ಕರಣಕಾರಕ ಅಂತ. ಕರಣ ಅನ್ನೋದರ ಅರ್ಥನೇ ಸಾಧನೆ, ಉಪಕರಣ, ಮಾಧ್ಯಮ ಅಂದು ಅರ್ಥ ಬರುತ್ತೆ. ಅಂದರೆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವ ಉಪಕರಣವನ್ನು ಬಳಸಿ ಅಥವಾ ಯಾವ ಮಾಧ್ಯಮದ ಮೂಲಕ ಮತ್ತು ಯಾವ ಸಾಧನಗಳನ್ನು ಬಳಸಿ ನಾವು ಮಾಡ್ತಾ ಇದ್ದೀವಿ ಅನ್ನೋ ಸೂಚಿಸೋಕ್ಕೋಸ್ಕರ ನಾವು ಚಿಹ್ನೆಯನ್ನು ಬಳಸ್ತೇವೆ. ಆ ಚಿಹ್ನೆಯನ್ನು ಕರಣಕಾರಕ ಚಿಹ್ನೆ ಅಂತ ಕರಿತೀವಿ. ಅದರ ಒಂದು ಚಿಹ್ನೆ ಯಾವುದಪ್ಪ ಅಂದರೆ ಸೇ ಅಥವಾ ಕೆ ದ್ವಾರ. ನೋಡೋಣ ಪರಿಭಾಷೆ ಅಥವಾ ಡೆಫಿನೇಷನ್ ನೋಡಿ. ಮೊದಲು, संज्ञा या सर्वनाम की जिस रूप की सहायता से क्रिया संपन्न होती है उसे करण कारक कहते हैं. ಅಂದರೆ ಯಾವ ಒಂದು ಕೆಲಸ ಯಾವ ಸಾಧನೆಯ ಮೂಲಕ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತೋ ಅದನ್ನು ನಾವು ಕರಣಕಾರಕ ಅಂತ ಕರಿತೇವೆ. ಅಥವಾ ಇಲ್ಲಿ ಹೇಳ್ತಾನೆ, ವಾಕ್ಯ ಮೇ ಕರ್ತ ಜಿಸ್ ಮಾಧ್ಯಮ ಯಾ ಸಾಧನ ಸೆ ಕ್ರಿಯಾ ಕರ್ತಾ ಹೈ. ವಾಕ್ಯದಲ್ಲಿ ಕೆಲಸ ಮಾಡುವಂಥವನು ಯಾವ ಮಾಧ್ಯಮದ ಮೂಲಕ ಅಥವಾ ಯಾವ ಸಾಧನೆಗಳನ್ನು ಬಳಸಿ ಕೆಲಸವನ್ನು ಮಾಡ್ತಾನೆ ಅನ್ನೋದನ್ನು ಗೊತ್ತಾಗುತ್ತೋ ಅದನ್ನು ನಾವು ಕರ್ಣಕಾರಕ ಅಂತ ಕರಿತೀವಿ. ಅದರ ಚಿಹ್ನೆ ಯಾವುದು? ಸೇ ಅಥವಾ ಕೆ ದ್ವಾರ. ಇಲ್ಲಿ ಉದಾಹರಣೆ ನೋಡ್ತಾ ಹೋಗುತ್ತೆ. ಯಹ ಕಲಂ ಸೆ ಪತ್ರ ಲಿಖ್ತಾ ಹೈ. ಇವರು ಪತ್ರ ಬರೀತಿದ್ದಾರೆ. ಸಾಧನ ಯಾವುದು? ಪೆನ್ನು ಅಂತ ಅಲ್ವಾ. ಸಾಧನ ಆಗಿರೋದು ಉಪಕರಣ ಯಾವುದು? ಪೆನ್ನು ಅಂತ. ಅದಕ್ಕೆ ಉಪಕರಣ ಆದ್ರಿಂದ ಸಿ ಅಂತ ಬಳಿತು. ಮುಜಸೆ ಯಹ ಕಾಮ್ ನಹಿ ಹೋಗ. ಇಲ್ಲಿ ನನ್ನಿಂದ, ನಾನೇ ಒಂದು ಸಾಧನ ಆಗಿದ್ದೀನಿ, ನನ್ನ ಮಾಧ್ಯಮದ ಮೂಲಕ ಕೆಲಸ ನಡೀತಾ ಇದೆ, ನನ್ನಿಂದ ಈ ಕೆಲಸ ಆಗೋಲ್ಲ ಅಂತ ಅಲ್ವಾ. ರಾಮನೇ ರಾವಣಕೋ ಬಾಣಸೆ ಮಾರ. ರಾಮ ರಾವಣನನ್ನು ಯಾವ ಸಾಧನವನ್ನು ಬಳಸಿ ಹೊಡೆದ? ಬಾಣ ಅಲ್ವಾ. ಬಾಣವೆಂಬ ಉಪಕರಣವನ್ನು ಬಳಸಿ ಹೊಡೆದ, ಸಾಯಿಸಿದ ಅಂತ ಆಗತ್ತೆ. ವಿನೋದ್ ಮೇ ಸರ್ಪ ಕೋ ಲಾಠಿ ಸೆ ಮಾರ. ವಿನೋದನೇ ಆಗಬೇಕು. ವಿನೋದ ಸರ್ಪವನ್ನು ಯಾವ ಸಾಧನದಿಂದ ಹೊಡೆದ? ಲಾಠಿಯಿಂದ ಹೊಡೆದ. ಒಟ್ಟು ಇಲ್ಲಿ ಏನಪ್ಪ ಅರ್ಥ ಅಂತ ಹೇಳಿದ್ರೆ, ಒಂದು ಕೆಲಸವನ್ನು ಯಾವ ಉಪಕರಣ ಯಾವ ಸಾಧನದಿಂದ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸೂಚಿಸುವಂಥದ್ದೇ ಕರ್ಣಕಾರಕ. ಅದೇ ರೀತಿ ಚತುರ್ಥಿ ವಿಭಕ್ತಿಗೆ ಬಂದರೆ ಅದನ್ನು ನಾವು ಹಿಂದಿಯಲ್ಲಿ ಸಂಪ್ರದಾನಕಾರಕ ಅಂತ ಕರಿತೇವೆ. ಸಂಪ್ರದಾನಕಾರಕದ ಡೆಫಿನೇಷನ್ ಹೇಗಿದೆ? कर्ता कुछ देता है अथवा जिसके लिए क्रिया करता है उसे ಸಂಪ್ರದಾನ ಕಾರಕ कहते हैं. ಇಲ್ಲಿ ಎರಡು ರೀತಿ ನೆನಪಿಡಬೇಕು. ಒಂದು, ಕರ್ತ ಯಾರಿಗಾದರೂ ಏನಾದ್ರು ಕೊಡ್ತಾನೆ ಅನ್ನೋದನ್ನು ಸೂಚಿಸುವಂಥದ್ದು, ಮತ್ತು ಯಾರಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೇನೆ ಅನ್ನೋದು ಸೂಚಿಸುವುದನ್ನು ತಿಳಿಯಲ್ಪಡುವುದೇ ಸಂಪ್ರದಾನ ಕಾರಕ. ಸಂಪ್ರದಾನ ಅಂದರೆ ಅರ್ಥನೇ ಕೊಡುವುದು ಅಂತ, ನೀಡುವುದು ಅಂತ ಅರ್ಥ ಆಗುತ್ತೆ. ಅಥವಾ ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಬಳಸ್ತೇವೆ. ಜಬಕಿ या द्वितीय कर्म द्विकर्मक हो या देने के अर्थ में प्रयुक्त हो तो वहाँ के लिए स्थान पर को कारक चिन्ह का प्रयोग होता है, लेकिन को कारक चिन्ह को कर्म कारक ना मानकर संप्रदान कारक मानते हैं. ವಿದ್ಯಾರ್ಥಿಗಳು ಇಷ್ಟೊಂದು ದೀರ್ಘವಾಗಿ ಹೋಗೋದು ಬೇಡ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಂಪ್ರದಾನ ಕಾರಕ ಚಿಹ್ನೆ ಯಾವುದಪ್ಪ ಅಂದರೆ ಇಲ್ಲಿ ಕೆ ಅಂತಾನೆ ಬಳಸ್ತೇವೆ. ಕೆ ವಾಸ್ತೆ, ಕೆ ಹೇತು, ಕೆ ಲಿಯೇ, ಕೋ ಅಂತ ಬಳಸ್ತೇವೆ. ಕೋ ಅನ್ನೋದನ್ನು ಬಳಸ್ತೇವೆ. ಅಂದರೆ ಯಾರಿಗೆ, ವಾಸ್ತೆ ಯಾರಿಗೋಸ್ಕರ, ಕೆ ಹೇತು ಅಂದರೆ ಯಾವ ಕಾರಣಕ್ಕಾಗಿ, ಕೆ ಲಿಯೇ ಯಾರಿಗೋಸ್ಕರ ಈ ಕೆಲಸವನ್ನು ಮಾಡ್ತಿದ್ದೇವೆ ಅಥವಾ ಯಾರಿಗೇನು ಕೊಡ್ತಾ ಇದ್ದೀವಿ ಅನ್ನೋ ಸೂಚಿಸೋಕ್ಕೋಸ್ಕರ ತಿಳ್ಕೊಳ್ತೀವಲ್ಲ, ಆ ತಿಳ್ಕೊಳ್ಳುವಂಥದ್ದನ್ನೇ ನಾವು ಸಂಪ್ರದಾನ ಕಾರಕ ಅಂತ ಕರಿತೀವಿ. ಇದರ ಚಿಹ್ನೆಗಳು ಹೇಳಿದ್ನಲ್ಲ. ಈಗ ಉದಾಹರಣೆ ನೋಡ್ತಾ ಹೋಗೋಣ. ಬಚ್ಚಾ ದೂದ್ ಕೆ ಲಿಯೇ ರೋ ರಹಾ ಹೈ. ಮಗು ಯಾವ ಕಾರಣಕ್ಕೋಸ್ಕರ ಅಳ್ತಾ ಇದೆ? ಹಾಲು ಬೇಕು ಅನ್ನೋ ಕಾರಣಕ್ಕೋಸ್ಕರ ಅಳ್ತಾ ಇದೆ ಅಲ್ವಾ. ಕೆ ಲಿಯೇ ಅಂದ. ಬಿಕಾರಿ ಕೋ ಭಿಕ್ಷಾ ದೇದು. ಬಿಕಾರಿಗೆ ನಾವು ಭಿಕ್ಷೆಯನ್ನು ಕೊಟ್ವಿ, ಅದ ಯಾರಿಗೆ ಕೊಡ್ತೀವಿ ಅನ್ನೋದನ್ನು ಸೂಚಿಸುವುದಕ್ಕೆ ಕೋ ಅಂತ ಬಳಸ್ತೀವಿ ಅಲ್ವಾ. ಮೈ ದಿನೇಶ್ ಕೆ ಲಿಯೇ ಚಾಯ್ ಬನಾ ರಹಾ ಹೂಂ. ನಾನು ದಿನೇಶನಿಗೋಸ್ಕರ ಚಾಯನ್ನು ಮಾಡ್ತಾ ಇದ್ದೀನಿ. ಸ್ವಾಸ್ಥ್ಯ ಕೆ ಲಿಯೇ ಸೂರ್ಯ ಕೋ ನಮಸ್ಕಾರ ಕರೋ ಅಲ್ವಾ. ಆರೋಗ್ಯಕ್ಕೋಸ್ಕರ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ಹರೀಶ ಗುರೂಜಿ ಕೋ ಫಲ್ ದೋ. ಹರೀಶ ಗುರುಗಳಿಗೆ ಹಣ್ಣನ್ನು ನೀಡು. ಕೋ ಅಂದರೆ ಅದೇ ಒಬ್ಬರಿಗೆ ಇನ್ನೊಬ್ಬರಿಗೆ ಕೊಡುವಂಥದ್ದನ್ನು ಸೂಚಿಸುವಂಥದ್ದು. ಇದು ಸಂಪ್ರದಾನ ಕಾರಕ ಅಂತ ಅನಿಸ್ಕೊಳ್ಳುತ್ತೆ. ನೆಕ್ಸ್ಟು ಅಪಾದಾನ ಕಾರಕ ಅಂತ ಕರಿತೀವಿ. ಇದರ ಡೆಫಿನೇಷನ್ ಹೇಗಿದೆ? ಸಂಜ್ಞಾ ಯಾ ಸರ್ವನಾಮ के जिस रूप से अलग होने के
निकलने के डर अथवा डरने के, रक्षा करने के, सीखने, लजाने अथवा दो मैं से तुलना करने का ಭಾವ ಪ್ರಕಟ ಹೋತಾ ಹೈ ಉಸೆ ಅಪಾದಾನ ಕಾರಕ कहते हैं. ಇದನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುವಿನಿಂದ ಬೇರೆಯಾಗುವುದನ್ನು ಸೂಚಿಸುವಂಥ ಶಬ್ದಗಳನ್ನು ಬಳಸ್ತೀವಲ್ಲ, ಆ ಚಿಹ್ನೆಯನ್ನು ನಾವು ಸೇ ಅಂತ ಕರಿತೀವಿ. ನಾವು ಮೊದಲು ಒಂದು ಸೇಯನ್ನು ನೋಡಿದ್ವಿ, ಕರ್ಣಕಾರಕದಲ್ಲಿರುವಂಥ ಸೇಗು ಮತ್ತು ಈ ಸೇಗು ಇರುವಂಥ ವ್ಯತ್ಯಾಸ ಏನಪ್ಪಾ ಅಂದರೆ, ಕರ್ಣಕಾರಕದಲ್ಲಿ ಸೇ ಬಳಸಿದ್ದು ಯಾವ ಸಾಧನವನ್ನು ಬಳಸಿ, ಯಾವ ಉಪಕರಣವನ್ನು ಬಳಸಿ ನಾವು ಕೆಲಸವನ್ನು ಮಾಡಿದ್ವಿ ಅಂತ ಸೂಚಿಸುವಂಥದ್ದನ್ನು ಕರ್ಣಕಾರಕ ಅಂತ ಕರೆದ್ವಿ. ಇಲ್ಲಿ ಒಂದು ವಸ್ತು ಇನ್ನೊಂದು ವಸ್ತುವಿನಿಂದ ಅಲಗ್ ಹೋನ ಅಂದರೆ ಬೇರೆಯಾಗೋದನ್ನು ಸೂಚಿಸುವುದಕ್ಕೂ ಕೂಡ ಸೇಯನ್ನು ಬಳಸ್ತೇವೆ ಅಂತ. ಉದಾಹರಣೆಗೆ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ, ಗಂಗಾ ಹಿಮಾಲಯಸೆ ನಿಕಲ್ತಿ ಹೇ ಅಂತ. ಗಂಗಾ ಹಿಮಾಲಯದಿಂದ ಹೊರಡುತ್ತಾಳೆ, ಬೇರೆ ಆಗ್ತಾಳೆ. ಹೊರಡೋದಂದ್ರೆ ಬೇರೆ ಆಗೋದು, ಎಲ್ಲಿಂದ ಬೇರೆ ಆಗೋದು? ಹಿಮಾಲಯದಿಂದ ಬೇರೆ ಆಗುವುದು ಅಂತ ಅರ್ಥ ಆಗುತ್ತೆ. ಪೇಡ್ ಸೆ ಪತ್ತಾ ಗಿರ್ತಾ ಹೇ, ನೋಡಿ ಮರದಿಂದ ಪತ್ತ ಅಂದರೆ ಎಲೆ, ಗಿರ್ತಾ ಅಂದರೆ ಬೀಳ್ತು ಅಂತ. ಎಲ್ಲಿಂದ ಬೇರೆ ಆಯಿತು? ಮರದಿಂದ ಎಲೆ ಬೇರೆ ಆಯಿತು ಅಂತ ಅರ್ಥ ಆಗುತ್ತಲ್ವಾ. ಬಾಲಕ್ ಬಿಲ್ಲಿ ಸೆ ಡರ್ತಾ ಹೇ ಅಲ್ವಾ, ಮಗು ಬೆಕ್ಕಿಗೆ ಹೆದರ್ಕೊಳ್ಳುತ್ತೆ. ಇಲ್ಲಿ ಸಿ ಹೆದರ್ಕೊಳ್ಳೋದು ಕೂಡ ಸಿ ಅಂತ ಬಳಸ್ತೇವೆ ಅಂತ. ಯಹ ಸಿಮ್ ಸೆ ಭೀತ್ ಹುವ, ಅವನು ಸಿಂಹನಿಂದ ಹೆದರ್ಕೊಂಡ ಅಂತ. ಛಾತ್ರ ಅಧ್ಯಾಪಕ ಸೆ ಶರ್ಮಾತಾ ಹೇ. ಈ ರೀತಿಯನ್ನು ನಾವು ಉದಾಹರಣೆನ ನೋಡ್ತಾ ಹೋಗ್ಬೋದು. ನೆಕ್ಸ್ಟು ಸಂಬಂಧಕಾರಕ ಚಿಹ್ನೆಯ ಒಂದು ನೋಡ್ತಾ ಹೋಗೋಣ. संबंधकारक का परिभाषा इस प्रकार है, संज्ञा या सर्वनाम के जिस रूप से किसी व व्यक्ति से संबंध प्रकट हो उसे संबंधकारक कहते हैं. ಇಲ್ಲಿ ಒಂದು ಕೆಲಸ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಹೇಳ್ತಾ ಹೋಗುವಂಥದ್ದನ್ನೇ ಸಂಬಂಧಕಾರಕ ಅಂತ ಕರಿತೇವೆ. ಅದನ್ನು ಸೂಚನೆ ಮಾಡುವಂಥ ಶಬ್ದಗಳ ಚಿಹ್ನೆಗಳು ಯಾವುದಪ್ಪ ಅಂದರೆ ಕಾ, ಕೆ, ಕಿ ಅಥವಾ ರಾ, ರಿ, ರೇ, ನಾ, ನೀ, ನೇ ಅಂತ ಬಳಸ್ತಾ ಹೋಗ್ತೀವಿ ಅಂತ. ಇವುಗಳನ್ನು ನಾವು ಟೋಟಲ್ ಪರಸರ್ಗ ಅಂತ ಕರಿತೀವಿ, ಸಫಿಕ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅವುಗಳಿಗೆ ಉದಾಹರಣೆ ನೋಡ್ತಾ ಹೋಗೋಣ. ನೋಡ್ರಿ, ಸೌರಭ್ ಕಿ ಬಹನ್ ಸುಚೇತಾ ಜೈಪುರ್ ಪಡ್ತಿ ಹೇ. ಇಲ್ಲಿ ಸಂಬಂಧ ಯಾರ್ದು? ಸೌರಭಳ ಸಹೋದರಿ. ಒಂದು ನೆನ್ಪಿಟ್ಕೋಬೇಕಾದಂಥ ಒಂದು ವಿಶೇಷವೇನಪ್ಪ ಅಂದರೆ, ಕಾ, ಕಿ, ಕೆ ಪ್ರತ್ಯಯಗಳ ವಾಕ್ಯದಲ್ಲಿ ಪ್ರಯೋಗ ಆದಾಗ ಅದರ ಮುಂದಿರುವಂತಹ ಶಬ್ದಗಳ ಲಿಂಗ ಮತ್ತು ವಚನಗಳನ್ನು ನಾವು ಈಸಿಯಾಗಿ ಕಂಡುಹಿಡಿಯಬಹುದು. ಉದಾಹರಣೆಗೆ ನೋಡಿ, ಕೀ ಪ್ರಯೋಗ ಆದಾಗಬೇಕಂದ್ರೆ ಆ ಕೀ ಮುಂದಿರುವಂಥ ಶಬ್ದ ಸ್ತ್ರೀಲಿಂಗ ಆಗಿರಬೇಕು, ಏಕವಚನ ಆಗಿರ್ಬೋದು ಅಥವಾ ಬಹುವಚನ ಆಗಿರುತ್ತೆ. ಅದಕ್ಕೆ ಇಲ್ಲಿ ಬಹನ್ ಅನ್ನೋದು ಸ್ತ್ರೀಲಿಂಗ ಅಲ್ವಾ, ಅದಕ್ಕೋಸ್ಕರ ಅಲ್ಲಿ ಕೀ ಅಂತ ಶಬ್ದ ಪ್ರಯೋಗ ಆಗಿದೆ. ನೋಡಿ, ಯಹ ರಾಮ್ ಕಾ ಘರ್ ಹೇ. ಘರ್ ಅನ್ನೋದು ಪುಲ್ಲಿಂಗ ಶಬ್ದ ಆದ್ರಿಂದ ಕಾ ಅಂತ ಬಳಸಿದ್ದಾರೆ. ರಾಮ್ ಕಾ ಘರ್ ಅಂತ ಆಗತ್ತೆ. ಆಪ್ಕಿ ಚಾಂದಿ ಕಿ ಥಾಲಿ ದೇನಾ. ಥಾಲಿ ಅನ್ನೋದು ಸ್ತ್ರೀಲಿಂಗ ಆದ್ರಿಂದ ಕಿ ಅನ್ನೋ ಶಬ್ದವನ್ನು ಬಳಸ್ತಾ ಹೋಗ್ತಾರೆ. ಶಾಲು ಕೆ ಖಿಲೋನೆ ಬಹುತ್ ಸುಂದರ ಹೇ. ಖಿಲೋನೆ ಬಹುವಚನ ಶಬ್ದ ಆದ್ರಿಂದ ಇಲ್ಲಿ ಕೆ ಅಂತ ಬರುತ್ತೆ. ಪುಲ್ಲಿಂಗ ಬಹುವಚನದಲ್ಲಿ ಕೆ ಅಂತ ಬಳಸ್ತೇವೆ. ನೆನ್ಪಿಡ್ಕೊಳ್ಳಿ, ಸ್ತ್ರೀಲಿಂಗ ಏಕವಚನ ಮತ್ತು ಬಹುವಚನಕ್ಕೆ ಕಿ ಅಂತಾನೆ ಪ್ರಯೋಗ ಆಗುತ್ತೆ, ಏಕವಚನ ಮತ್ತು ಬಹುವಚನಕ್ಕೆ ನೆನ್ಪಿರ್ಲಿ. ಆದರೆ ಪುಲ್ಲಿಂಗ ಏಕವಚನಕ್ಕೆ ಕಾ ಅಂತ ಪ್ರಯೋಗ ಆಗುತ್ತೆ, ಪುಲ್ಲಿಂಗ ಬಹುವಚನಕ್ಕೆ ಕೆ ಅಂತ ಪ್ರಯೋಗ ಆಗುತ್ತೆ, ನೆನ್ಪಿರ್ಲಿ. ದಿನೇಶ್ ಶ್ವೇತಾ ಕಾ ಭಾಯಿ ಹೇ. ಭಾಯಿ ಅನ್ನೋದು ಪುಲ್ಲಿಂಗ ಆದ್ರಿಂದ ಕಾ ಅಂತ ಪ್ರಯೋಗ ಆಯಿತು. ಈ ರೀತಿ ಸಂಬಂಧವನ್ನು ತಿಳಿಸುವಂಥ ಶಬ್ದಗಳನ್ನು ಸಂಬಂಧಕಾರಕ ಚಿಹ್ನೆ ಅಂತ, ಸಂಬಂಧಕಾರಕ ಅಂತೇಳಿ ಕರೀತಾರೆ. ಇನ್ನು ಅಧಿಕರಣಕಾರಕಕ್ಕೆ ಬಂದಾಗ, ಸಪ್ತಮಿ ವಿಭಕ್ತಿಗೆ ಬಂದಾಗ ಹೇಳ್ತಾ ಇದ್ದ ಅಧಿಕರಣ ಅಂದರೆ ಆಧಾರ ಅಥವಾ ಅಧಿಕಾರವನ್ನು ಚಲಿಸಿದ ಒಂದು ಕ್ರಿಯಾಪದ ಎಲ್ಲಿ ಯಾವ ಸಮಯದಲ್ಲಿ ಎಲ್ಲಿ ನಡೀತು ಅಂತ ತಿಳಿಸ್ಕೊಳ್ಳುವಂಥದ್ದೇ अधिकरणकारक ಅಂತ ಆಗತ್ತೆ ಅಂತ. ಡೆಫಿನೇಷನ್ ನೋಡಿ, संज्ञा या सर्वनाम की जिस रूप से किसी वस्तु या व्यक्ति के आधार का बोध हो उसे अधिकरण कारक कहते हैं. अर्थात क्रिया होने के स्थान और काल को बताने वाला कारक अधिकरण कारक कहलाता है. ಇದನ್ನು ಈ ರೀತಿ ಹೇಳ್ಬೋದು, ಒಂದು ಕೆಲಸ ಎಲ್ಲಿ ನಡೆಯಿತು, ಯಾವ ಸಮಯದಲ್ಲಿ ನಡೀತು ಅಂತ ತಿಳಿಸ್ಕೊಡುವಂತಹ ಚಿಹ್ನೆಗಳನ್ನು ಬಳಸ್ತೀವಲ್ಲ, ಅವುಗಳನ್ನು ನಾವು ಅಧಿಕರಣಕಾರಕ ಅಂತ ಕರಿತೀವಿ. ಆ ಚಿಹ್ನೆಗಳು ಯಾವುದಪ್ಪ ಅಂತ ಹೇಳಿದ್ರೆ, ಮೇ, ಪರ್, ಇಲ್ಲಿ ಹೇಳ್ತಾನೆ ಮೈ, ಮೇ, ಪೇ, ಪರ್, ಕೆ ऊपर, ಕೆ अंदर, ಕೆ बीच, ಕೆ ಅಂತ. ಇವುಗಳನ್ನೆಲ್ಲ ನಾವು ಅಧಿಕರಣಕಾರಕ ಅಂತ ಕರೆದ್ವಿ.
ಉದಾಹರಣೆ ನೋಡ್ತಾ ಹೋದ್ರೆ ಗೊತ್ತೆ, ಮೇರಿ ಪರೀಕ್ಷಾ ಮೈ ಮೇ ಹೋಗಿ, ನನ್ನ ಪರೀಕ್ಷೆ ಯಾವಾಗ ನಡೀತದೆ, ಮೈಯಲ್ಲಿ ನಡೀತದೆ, ಮೇ ತಿಂಗಳಲ್ಲಿ ನಡೀತದೆ. ಸಮಯವನ್ನು ಹೇಳ್ತಾರೆ, ಸಮಯದಲ್ಲಿ ಬಳಸ್ಬೇಕಾದ್ರೆ ಮೇ ತಿಂಗಳಲ್ಲಿ ನಡೀತದೆ. ಮೈ ಕಮ್ರೆ ಮೇ ಬೈಠಾ ಹೂँ, ನಾನು ಕೋಣೆಯಲ್ಲಿ ಕುತ್ಕೊಂಡಿದ್ದೀನಿ. ಎಲ್ಲಿ ಒಂದು ಸ್ಥಳದ ಒಂದು ಪರಿಚಯ ಆಯಿತು, ಅದಕ್ಕೆ ಹೇಳಿದೆ ಯಾವ ಸ್ಥಳದಲ್ಲಿ ಅಥವಾ ಯಾವ ಸಮಯದಲ್ಲಿ ಕೆಲಸ ನಡೀತು ಅಂತ ಹೇಳುವಂಥದ್ದೇ ಅಧಿಕರಣ ಕಾರಕ ಆಗತ್ತೆ ಅಂತ. ಮೈ ಛತ್ ಪರ್ ಖಡಾ ಹೂँ, ಎಲ್ಲಿ ಯಾವ ಸ್ಥಳದಲ್ಲಿ ನಿಂತ್ಕೊಂಡಿದ್ರೆ ನಾನು ಛತ್ ಪರ್ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಪೇಡ್ ಪರ್ ಪಕ್ಷಿ ಬೈಟೆ ಹೇ, ಮರದ ಮೇಲೆ ಪಕ್ಷಿಗಳು ಕೂತಿದ್ದಾವೆ. ಪರ್ ಅಂದರೆ ಮೇಲೆ, ಊಪರ್ ಅಂದ್ರೂ ಮೇಲೆ ಆಗತ್ತೆ. ಈ ರೀತಿ ನೆನ್ಪಿಡ್ಕೊಳ್ತಾ ಹೋಗಬೇಕು. ಇವುಗಳನ್ನು ನಾವು ಅಧಿಕರಣ ಕಾರಕ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಬಂದಾಗ ಸಂಬೋಧನ ಕಾರಕ ಅಂತ ಕರಿತೀವಿ. संबोधन कारक की परिभाषा है संज्ञा या सर्वनाम की जिस रूप से किसी को पुकारा जाए उसे संबोधन कारक कहते हैं. ಹೆಂಗಂದ್ರೆ ಅರ್ಥ ಏನಪ್ಪ ಅಂದರೆ, ಈ ಚಿಹ್ನೆಯನ್ನು ಹೆಂಗೆ ಕಲಿಯಬೇಕಾದ್ರೆ ನಾವು ಯಾರಿಗಾದ್ರೂ ಪುಕಾರ್ನ ಅಂದರೆ ಕೂಗುವುದು, ಯಾವುದಾದ್ರು ಒಂದು ಕೆಲಸ ಆಗ್ಬೇಕಾದ್ರೆ ನಾವು ಕರಿತಿರ್ತೀವಲ್ಲ, ಕರೆಯುವಂಥ ರೀತಿಯನ್ನು ನಾವು ಅದಕ್ಕೆ ಸಂಬೋಧನೆ ಅಂತ ಕರಿತೀವಿ ಅಲ್ವಾ. ಉದಾಹರಣೆ, ಹೇ, ಓ, ಅರೇ, ಏ, ಈ ರೀತಿಯಲ್ಲಿ ಕೂಗ್ತೀವಲ್ವಾ, ಓಯ್ ಅಂತ ಕರಿತೀವಲ್ವ, ಇವುಗಳನ್ನು ನಾವು ಸಂಬೋಧನೆ ಅಂತ ಕರಿತೀವಿ. ಇದನ್ನು ಟೋಟಲ್ ಆಗಿ ಸಂಬೋಧನಾ ಕಾರಕ ಅಂತ ಕರೀತಾರೆ. ಇಲ್ಲಿ ನೋಡಿ ಉದಾಹರಣೆ ನೋಡ್ರಿ, ಹೇ ಭಗವಾನ್ ಅಬ್ ಕ್ಯಾ ಕರ್ತಾ ಹೋಗಾ, ಅಲ್ವಾ, ಹೇ ದೇವರೇ, ಇದನ್ನೋದು ಸಂಬೋಧನೆ ಆಯಿತು. ಬಚ್ಚೋ ಘರ್ ಜಾವೋ, ಮಕ್ಕಳೇ, ಇಲ್ಲಿ ಮಕ್ಕಳೇ ಅನ್ನೋದು ಕೂಡ ಸಂಬೋಧನೆಯ ರೂಪದಲ್ಲಿ ಬಳಸಿರುವಂಥದ್ದು. ಓ ರಾಧಾ ಜರಾ ಇದರ್ ತೋ ಆನಾ, ಓ ರಾಧಾ ಸ್ವಲ್ಪ ಈ ಕಡೆ ಬಾ ಅಂತ ಕರೆದಂಗೆ. ಓ ಮೂರ್ಖ ಅಲ್ವಾ, ಹೇ ಪ್ರಭೋ, ಅರೇ ಭಯ್ಯ, ಹೇ ಗೋಪಾಲ್, ಇವುಗಳನ್ನು ನಾವೇನಂತ ಕರಿತೀವಿ, ಟೋಟಲ್ ಆಗಿ ಸಂಬೋಧನೆ ಅಂತ ಕರಿತೀವಿ. ಕೂಗುವಂಥದ್ದನ್ನು ಇನ್ನೊಬ್ಬರಿಗೆ ಕರೆಯುವ ಗುರ್ತನ್ನು ಹಿಡಿದು ಕೂಗ್ತೀವಲ್ಲ, ಅವುಗಳಿಗೆ ಸಂಬೋಧನೆ ಅಂತ ಕರಿತೇವೆ ಅಂತ. ಇನ್ನು ಒಂದು ಅಂಶ ನೆನಪಿಡ್ಕೋಬೇಕೇನಪ್ಪ ಅಂತ ಹೇಳಿದರೆ, ಈ ಕಾರಕ ಚಿಹ್ನೆಗಳನ್ನು ನಾಮಪದಗಳ ಜೊತೆಯಲ್ಲೂ ಮತ್ತು ಸರ್ವನಾಮಗಳ ಜೊತೆಯಲ್ಲಿ ಹೇಗೆ ಬರಿತೀವಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಆಗಿ ನೆನಪಿಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಉದಾಹರಣೆಗೆ 9ನೇ ತರಗತಿಯ ಗುಲಾಬ್ ಸಿಂಗ್ ಪಾಠದಲ್ಲಿರುವಂಥ ಉದಾಹರಣೆ ನೋಡ್ತಾ ಹೋಗ್ತೀವಿ. ಗುಲಾಬ್ ಸಿಂಹನೇ ಅಲ್ವಾ, ಇಷ್ಟೇ ನೆನಪಿಡ್ಕೋಬೇಕು. ಸಂಜ್ಞಾದ ಜೊತೆಯಲ್ಲಿ ಕಾರಕ ಪ್ರತ್ಯಯಗಳನ್ನು ನಾವು ಸಪ್ರೇಟ್ ಆಗಿ ಬರಿತಾ ಹೋಗ್ತವೆ. ನೋಡಿ, ಗುಲಾಬ್ ಸಿಂಹನೇ ಅನ್ನೋದನ್ನ ಇಲ್ಲಿ ಕಾರಕ ಶಬ್ದವನ್ನು ಬಳಸಿದ ಮೇಲೆ ಕೂಡ ಗುಲಾಬ್ ಸಿಂಹನಿ ಅಂತ ಸಪ್ರೇಟ್ ಆಗಿ ಬರೆದಿದ್ದೀವಿ ಅಲ್ವಾ. ಗುಲಾಬ್ ಸಿಂಹ ಕೋ, ಗುಲಾಬ್ ಸಿಂಹ ಸೆ, ಗುಲಾಬ್ ಸಿಂಹ ಕೆ ಲಿಯೆ, ಮತ್ತೆ ಗುಲಾಬ್ ಸಿಂಹ ಕೆ ದ್ವಾರ, ಗುಲಾಬ್ ಸಿಂಹ ಕಾ, ಗುಲಾಬ್ ಸಿಂಹ ಕೆ, ಗುಲಾಬ್ ಸಿಂಹ ಕಿ, ಗುಲಾಬ್ ಸಿಂಹ ಮೇ, ಗುಲಾಬ್ ಸಿಂಹ ಪರ್ ಅಂತ. ಅಂದರೆ ಇಲ್ಲಿ ಸಂಜ್ಞಾದ ಜೊತೆಯಲ್ಲಿ ಕಾರಕ ಚಿಹ್ನೆಗಳನ್ನು ಸಪ್ರೇಟ್ ಆಗಿ ಬರಿಬೇಕು. ಆದರೆ ಸರ್ವನಾಮ ಪದಕ್ಕೆ ಬಂದಾಗ ಮಾತ್ರ ಇವುಗಳನ್ನು ನಾವು ಸರ್ವನಾಮಗಳ ಜೊತೆಯಲ್ಲಿ ಸೇರಿಸಿದಾಗ ಬೇರೆ ತನ್ನದೇ ಆದಂಥ ಶಬ್ದಗಳು ಉತ್ಪತ್ತಿಯಾಗ್ತಾ ಹೋಗ್ತವೆ. ನೋಡಿ, ಈಗ ಉದಾಹರಣೆಗೆ ಹಮ್ ಪ್ಲಸ್ ನೇ, ಹಮ್ ಜೊತೆಯಲ್ಲಿ ನೀ ಅಂತ ಸೇರಿಸಿದ್ವಿ ಅಂದರೆ ಹಮ್ನೇ ಅಂತ ಆಗುತ್ತೆ ಕರ್ತಕಾರಕದಲ್ಲಿ. ಕರ್ಮಕಾರಕಕ್ಕೆ ಬಂದಾಗ ಹಮ್ಕೋ ಅಂತ ಆಗುತ್ತೆ, ಕರ್ಣಕಾರಕಕ್ಕೆ ಹಮ್ಸೆ ಅಂತ ಆಗುತ್ತೆ. ಮತ್ತು ಸಂಪ್ರದಾನ ಕಾರಕಕ್ಕೆ ಬಂದಾಗ ಹಮ್ಕೋ ಹಮಾರೆ ಲಿಯೆ ಅಂತ ಆಗುತ್ತೆ. ಅಪಾದಾನ ಕಾರಕಕ್ಕೆ ಬಂದಾಗ ಕೂಡ ಹಮ್ಸೆ ಹಮಾರೆ ದ್ವಾರ ಅಂತ ಆಗುತ್ತೆ. ನೋಡಿ, ಹಮ್ ಪ್ಲಸ್ ಕಾ ಕೆ ಕಿ ಅಂತ ಸೇರಿಸಿದಾಗ ಹಮಾರ ಹಮಾರೆ ಹಮಾರಿ ಅಂತ ಆಗುತ್ತೆ. ಈ ಚಿಹ್ನೆಗಳು ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ಬೇರೆದೇ ಆದಂಥ ಒಂದು ಶಬ್ದ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಹಮ್ ಮೇ, ಹಮ್ ಪರ್ ಅಂತ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ.